ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ಅಂದರೆ ಬ್ರೇಕ್ಫಾಸ್ಟ್ ಥರನೂ ಇದು ಕುಡಿಬೋದು ವೆಯ್ಟ್ ಲಾಸ್ಗೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದಾದಂಥ ಒಂದು ಅಂಬಳಿ ಇದು. ಇದನ್ನು ನಾನು ಈಗೊಂದು 4 ದಿನದಿಂದ ಪ್ರತಿದಿನ ಕುಡಿಯೋದನ್ನು ಅಭ್ಯಾಸ ಮಾಡ್ತಿದ್ದೀನಿ. ನೋಡಿ, ಇದಕ್ಕೆ ನಾನೊಂದು 2 ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಒಂದೆರಡು ಟೀ ಸ್ಪೂನಷ್ಟು ಜೀರಿಗೆ, ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ 1-2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಗಂಟಿಲ್ದಂಗೆ ನೀರು ಹಾಕ್ಕೊಂಡು ಎಲ್ಲ ಲಮ್ಸ ಹೊಡ್ಕೋಬೇಕು. ಇದಕ್ಕೆ ಅಂಬಳಿಗೆ ಹಾಲು ಏನೂ ಹಾಕ್ಬಾರ್ದು. ಮಜ್ಜಿಗೆನೇ ಮೇನು, ಮಜ್ಜಿಗೆ ರಾಗಿ ಹಿಟ್ಟೆ ಮೇನು. ಎಲ್ಲ ಕಲಿಸ್ಕೊಂಡಿದ್ದೀನಿ. ಇದು ಅಂಬಿ ಆಗಿದೆ. ಇದು ಆರ್ಕೊಂಡ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಇದು ಆರ್ಕೊಂಡಿದೆ. ಇವಾಗ ಬೌಲ್ಗೆ ಹಾಕೋತಿದ್ದೀನಿ. ನೆಕ್ಸ್ಟು ಮಜ್ಜಿಗೆ. ಇದು ನೀವು ತಿಂಡಿ ಬದಲು ತಿನ್ಬೋದು, ಇದನ್ನು ಅಲ್ಲ ಕುಡಿಬೋದು. ಜೀರಿಗೆ ಪುಡಿ, ನೆಕ್ಸ್ಟು ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇಷ್ಟೇ ಇದೆ. ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ಇನ್ನೊಂಚೂರು ಉಪ್ಪು ಸೇರಿಸ್ಕೋಬೋದು. ಅಂಬಳಿನೂ ಬೇಕಾದರೆ ಗಟ್ಟಿಗೂ ಮಾಡ್ಕೋಬೋದು. ದಯವಿಟ್ಟು ಪ್ರತಿದಿನ ಒಂದೊಂದು ಲೋಟ ಕುಡಿತಾ ಬನ್ನಿ. ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅಂತ ನೀವು ನೋಡ್ಬೋದು. ಅರ್ಲಿ ಮಾರ್ನಿಂಗೇ ಕುಡೀರಿ. ಬ್ರೇಕ್ಫಾಸ್ಟ್ ರೀತಿನೂ ಮಾಡ್ಕೊಂಡು ಕುಡಿಬೋದು. ನಿಮಗೆ ಬ್ರೇಕ್ಫಾಸ್ಟ್ ರೀತಿ ಬೇಕು ಅಂದರೆ ಅಂಬಳಿನ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ತುಂಬ ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ. ಇದು ಇನ್ನೂ ಮುಂಚೆ ಕಾಲದಲ್ಲೆಲ್ಲ ಹಿರಿಯರು ಮಾಡಿಕೊಂಡು ಕುಡಿತಿದ್ದಂಥದ್ದು. ಇದನ್ನು ಮತ್ತೆ ನಾವು ಶುರು ಮಾಡ್ಕೊಂಡಿದ್ದೀವಿ ಅಷ್ಟೇ. ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಪ್ರತಿಯೊಬ್ಬರೂ ಹಸಿರು ಎಲ್ಲ ಕಾಯಿಲೆಗಳಿಗೂ ಒಂದು ಶಕ್ತಿ ಕೊಡುತ್ತೆ ಇದು ಪಾನೀಯ. ಮಾಡ್ಕೊಂಡು ಕುಡೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.